ನಮಸ್ಕಾರ ವೀಕ್ಷಕರೇ, ಜಿಂದಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಒಂದು ಭಾಷಣ ಇಡೀ ದೇಶದ ಆರ್ಥಿಕ ಸ್ಥಿತಿಗತಿ ತಲ್ಲಣ ಆಗೋ ಹಾಗೆ ಮಾಡ್ತು. ಇವತ್ತು ಮಧ್ಯರಾತ್ರಿಯಿಂದಲೇ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಚಲಾವಣೆ ಮಾಡೋದಕ್ಕಾಗೋದಿಲ್ಲ, ಇವು ಬೆಲೆಯನ್ನ ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಒಂದು ಕ್ಷಣ ದಿಕ್ಕೇ ತೋಚದಂತಾಗ್ಬಿಡ್ತು. ಅಟ್ಲೀಸ್ಟ್ ಒಂದು ವಾರ ಒಂದು ತಿಂಗಳು ಟೈಮ್ ಕೊಟ್ಟು ಅಷ್ಟರಲ್ಲಿ ನಿಮ್ಮ ಹಣವನ್ನು ಕನ್ವರ್ಟ್ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೂ ಪರವಾಗಿಲ್ಲ. ಆದರೆ ಏಕಾಏಕಿ ಇಡೀ ರಾತ್ರೋರಾತ್ರಿ ಈ ನೋಟು ಚಲಾವಣೆ ಆಗಲ್ಲ ಅಂದಾಗ ಎಲ್ಲರೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಳ್ತಾರೆ. ಆದರೆ ಪ್ರಧಾನಿ ಅವರಿಗೆ ನಿಜವಾಗ್ಲೂ ಕೂಡ ಬಡ ಜನ ಮತ್ತು ಮಧ್ಯಮ ವರ್ಗದ ಜನಗಳು ಟಾರ್ಗೆಟ್ ಆಗಿರಲಿಲ್ಲ. ಅವರ ಉದ್ದೇಶನೇ ಬೇರೆ ಇತ್ತು. ಬಡವರು ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಯಾವುದೆಲ್ಲ ಅನುಕೂಲತೆಗಳನ್ನ ಮಾಡ್ಕೊಳ್ಬೇಕು, ಅವ್ರಿಗಾಗ್ತಕ್ಕಂಥ ತೊಂದರೆಗಳಿಗೆ ಏನೆಲ್ಲ ಸೌಕರ್ಯಗಳನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಆದರೂ ಜನಗಳಿಗೆ ಇನ್ನೂ ಅನುಮಾನಗಳು ಹೋಗಿಲ್ಲ. ನನ್ನ ಹತ್ರ 500 ರೂಪಾಯಿ ಇದೆ, ನನ್ನ ಹತ್ರ 1000 ರೂಪಾಯಿ ಇದೆ, ನಾನು ಇವಾಗ ಏನು ಮಾಡಬೇಕು, ಎಲ್ಲಿ ಹೋದರೂ ಅದನ್ನು ತಗೋತಾ ಇಲ್ಲ, ಯಾವ ಅಂಗಡಿಯವರು ಅದನ್ನು ತಗೊಳ್ತಾ ಇಲ್ಲ, 100 ರೂಪಾಯಿ ಕೊಡಿ 50 ರೂಪಾಯಿ ಕೊಡಿ ಅಂತಾರೆ, ಏನು ಮಾಡೋದು? ಹಾಗಾಗಿ ನಮ್ಮ ಈ ಜಿಂದಗಿ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ಅನುಮಾನಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದೇಶಾದ್ಯಂತ ದಿಕ್ಕು ತೋಚದೆ ಕಕ್ಕಾಬಿಕ್ಕಿಯಾಗಿರ್ತಕ್ಕಂಥ ಜನರ ಸ್ಥಿತಿಗತಿಗಳು ಏನೇನು, 500, 1000ದ ಸ್ಥಿತಿ ಏನೇನು, ಇದೆಲ್ಲದರ ಬಗ್ಗೆ ಬೆಳಕು ಚೆಲ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ 500, 1000 ಹರೋಹರ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಸಾವಿರ ರೂಪಾಯಿ ಇನ್ನು ಮುಂದೆ ಚಲಾವಣೆ ಆಗಲ್ಲ ಅಂತ ಹೇಳಿದ್ದು ಬೆಳಗ್ಗೆನೆ ಯಾವುದೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಕೂಡ ಈ ಚಿಲ್ಲರೆ ಸಗಟು ವ್ಯಾಪಾರ ಅಂತ ನಾವೇನು ಹೇಳ್ತೀವಿ, ಹಾಲು ತಗೊಳಕ್ ಹೋಗ್ತೀವಿ, ಬೆಳಗ್ಗೆ ತರಕಾರಿ ತಗೊಳಕ್ ಹೋಗ್ತೀವಿ, ಹೂ ತಗೊಳಕ್ ಹೋಗ್ತೀವಿ, ಎಲ್ಲೂ ಕೂಡ 500, 1000 ರೂಪಾಯಿ ದುಡ್ಡು ಕೊಟ್ಟರೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವು ಯಾವುದೇ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು, ಇನ್ಫ್ಯಾಕ್ಟ್ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ ಇವತ್ತು ನಾಳೆಗೆ, ಆದರೂ ಕೂಡ ಬಸ್ನಲ್ಲೂ ನಿಮ್ಮ 500, 1000 ರೂಪಾಯಿ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ. ಯಾವುದೇ ಟಿಕೆಟ್ ರಿಸರ್ವೇಷನ್ ಮಾಡಿಸೋದಕ್ಕೆ ಹೋದ್ರೂ ತಗೊಳ್ತಾ ಇಲ್ಲ. ಏನೇ ಇದ್ರೂ ಕೂಡ ಕಡಿಮೆ ಮೊತ್ತದ ದುಡ್ಡನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 500, 1000 ಕೊಟ್ಟರೆ ಚಿಲ್ಲರೆ ನೀಡೋದಕ್ಕೆ ವ್ಯಾಪಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಔಷಧಿ ಅಂಗಡಿ, ಟೋಲ್ ಬೂತ್ಗಳಲ್ಲಿ ಕೂಡ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಏನು ಮಾಡೋದು ಮುಂದಕ್ಕೆ? ಇಷ್ಟಕ್ಕೂ ಸರ್ಕಾರ ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾದರೂ ಯಾಕೆ, ಯಾವ ರೀತಿಯ ಯಾವ ಸ್ವರೂಪದ ಸಮಸ್ಯೆಗಳು ಬರ್ತಾ ಇದೆ, ಅದಕ್ಕೆ ಸರ್ಕಾರ ಕೊಡ್ತಾ ಇರತಕ್ಕಂಥ ಸ್ಪಷ್ಟೀಕರಣ ಏನು? ಒಂದು ರೀತಿ ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥ ಅವಶ್ಯಕತೆ ತುಂಬಾ ಇದೆ. 500, 1000 ನೋಟುಗಳು ಚಲಾವಣೆ ಆಗಲ್ಲ, ಹಾಗಾದ್ರೆ ಏನ್ ಮಾಡಬೇಕು? ನನ್ನ ಹತ್ರ ಇದೆ, ಮನೆಯಲ್ಲಿ ಸಾಮಾನ್ಯವಾಗಿ ಕೆಲವರೆಲ್ಲ ದುಡ್ಡನ್ನ ಇಟ್ಕೊಂಡಿರ್ತಾರೆ, 10,000, 20,000, 50,000, 1 ಲಕ್ಷ ವ್ಯಾಪಾರ ವಹಿವಾಟನ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಏನ್ ಮಾಡೋದು ಅಂತಕ್ಕಂಥ ಪ್ರಶ್ನೆ. ಹಾಗಾಗಿ ಜನರು ಮೊದಲನೇ ದಿನ, ಇವತ್ತು ಆರಂಭದ ದಿನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗಿನ ಕನ್ಫ್ಯೂಷನ್ ಆಗಿರಬಹುದು, ಆದರೂ ಕೂಡ ಜನ ಇವಾಗ ಒಂದು ರೀತಿ ಎಚ್ಚೆತ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಹಂಗಲ್ಲಪ್ಪ, ಈ ರೀತಿ ದುಡ್ಡನ್ನು ತಗೊಳ್ಬೋದು ಬ್ಯಾಂಕಲ್ಲಿ, ನೀವು ಅದನ್ನ 30ನೇ ತಾರೀಕು ಡಿಸೆಂಬರ್ ತನಕ, ಅಂದರೆ ಇನ್ನೂ 40-45 ದಿನಗಳ ತನಕ ಟೈಮ್ ಇದೆ, ಅಲ್ಲಿ ತನಕ ನೀವು ಇದನ್ನ ಕನ್ವರ್ಟ್ ಮಾಡಿಸ್ಕೋಬಹುದು. ಕೆಲವರು ಗಂಡಾಗುಂಡಿಗೆ ಬಿದ್ದಿರೋರು ಇದ್ದಾರೆ, ಕೆಲವರು ಆದ್ರೂ ಪರವಾಗಿಲ್ಲ ಕೊಡಿ, ನಾವು ಚೇಂಜ್ ಮಾಡಿಸ್ಕೋತೀವಿ, ನಾವು ಬ್ಯಾಂಕ್ ಹಾಕೋತೀವಿ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಒಂದು ರೀತಿಯಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಜೊತೆಗೆ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಡಬೇಕು. ಇಂಥ ಒಂದು ಸಂದಿಗ್ಧತೆಯಲ್ಲಿ ಈಗ ದೇಶದ ಜನ ಸಿಲುಕಿದ್ದಾರೆ. ಬೇರೆ ಬೇರೆ ಪ್ರಕಾರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಕೆಲವರನ್ನ ನಾವು ಇವತ್ತು ನಮ್ಮ ಸ್ಟುಡಿಯೋಗೆ ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮ ಅನುಭವಗಳನ್ನ, ಜೊತೆಗೆ ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರು ಸಜೆಷನ್ಸ್ ಅನ್ನ ಕೊಡ್ತಾರೆ. ಸೊ ನಮ್ಮ
ಜೊತೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪಲ್ಲವಿ ಈಡೂರ್, ಇವರು ಸಾಮಾಜಿಕ ಕಾರ್ಯಕರ್ತೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ APMC ವರ್ತಕರಾಗಿರ್ತಕ್ಕಂಥ ಪರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಪರಮೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಲಹರಿ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವೇಲು ಅವರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮಿಂದನೇ ನಾನು ಆರಂಭ ಮಾಡ್ಬಿಡ್ತೀನಿ ವೇಲು ಸರ್. ಸೊ ಈ ಒಂದು ಇದು ವಿಚಾರ ಸುದ್ದಿ ನಿಮ್ಮ ಕಿವಿಗೆ ಬೀಳ್ತಾ ಇದ್ದಂಗೆನೆ ಎಸ್ ಸರ್, ನಿಮ್ಮ ಜೊತೆ ದಯವಿಟ್ಟು ಕ್ಷಮಿಸಿ ಮಾತಾಡ್ತೀನಿ. ಇನ್ನು ಹಾಸನದಲ್ಲಿ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಿದೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಏನ್ ಹೇಳ್ತಿದ್ದಾರೆ ನೋಡೋಣ. ನಮ್ಮ ಪ್ರತಿನಿಧಿಯಿಂದ ನಂಬಿಕೆ ಇದೆ ಸರ್, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಅನ್ಸುತ್ತೆ ನಿಮ್ಗೆ? ಇಂಡಿಯಾ ದೇಶದಲ್ಲಿ ಒಬ್ಬ ಗಂಡು ಮಗ ಹುಟ್ಟಿದ್ದ ಮಾಡ್ದ ಕೆಲಸನ ನಿರ್ಲಕ್ಷ್ಯ ಪಾರ್ಟಿ. ನಮಗೆ ಪಾರ್ಟಿ ಕ್ವಶನ್ ಬೇಡ. ಐ ಆಮ್ ಕಾಂಗ್ರೆಸ್ ಮ್ಯಾನ್. ಇದು ಸಾಮಾನ್ಯ ಜನಕ್ಕೆ ಏನ್ ಹೇಳ್ತಿರೋದು, ಬಡಬಗ್ಗರಿಗೆ ಭಾರಿ ಒಳ್ಳೆ ಕೆಲಸ. ಉಗ್ರವಾದಿಗಳಂತೂ ನೆಲಸಮಾಗೋದ್ರು. ಇದು ಏನು ಈ ಒಂದು 500 ಮತ್ತು 1,000 ರೂಪಾಯಿ ನೋಟ್ಗಳನ್ನ ನಿಷೇಧ ಮಾಡಿರೋದು ತುಂಬಾ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅನ್ನೋಂಥದ್ದು ಇಲ್ಲಿಯ ಸಾರ್ವಜನಿಕರ ಮಾತಾಗಿದೆ. ಮತ್ತೆ ಹೋಟೆಲ್ ಲಾಡ್ಜ್ಗಳ ಏನು ವಹಿವಾಟು ಸಹ ಒಂದು ರೀತಿ ಸಣ್ಣ ಗಲಿಬಿಲಿ ಆಗಿದ್ರು ಸಹ ಯಾವುದೇ ಮಾಡಿದ್ದು ಒಳ್ಳೇದು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಮೂಡ್ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಮೀರ್, ಪಬ್ಲಿಕ್ ಟಿವಿ, ಹಾಸನ್. ರೈಟ್. ಹಾಸನದ ನಮ್ಮ ಪ್ರತಿನಿಧಿ ಸಮೀರ್ ಅಲ್ಲಿ ಕೆಲವರನ್ನ ಮಾತನಾಡಿಸ್ತಾ ಇದ್ರು. ಅದರಲ್ಲೂ ಕೂಡ ಬಸ್ ನಿಲ್ದಾಣದಲ್ಲಿ ಬಸ್ ಕಂಡಕ್ಟರ್ಗಳು ಏನು ಮಾಡಬೇಕು, ಚಿಲ್ಲರೆ ಕೊಡಬೇಕಾ ಬೇಡವಾ, 500 ರೂಪಾಯಿ ಇಸ್ಕೋಬೇಕಾ, 1000 ರೂಪಾಯಿ ಇಸ್ಕೋಬೇಕಾ ಬೇಡವಾ, ಇಂಥ ಒಂದು ಗೊಂದಲದಲ್ಲಿದ್ದಾಗ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ರು. ಎಸ್, ನಾನು ಚರ್ಚೆನ ಮುಂದುವರಿಸ್ತೀನಿ. ಯಾಕೆಂತಂದ್ರೆ ಈಗಾಗಲೇ ಈ ವಿಚಾರವಾಗಿ ಮಾತಾಡೋದಕ್ಕೆ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ವೇಲು ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈ ಸುದ್ದಿ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ, ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ 500 ರೂಪಾಯಿ 1000 ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿ ಇಲ್ಲ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಫಸ್ಟ್ ಅನ್ಸಿದೇನು ಸರ್? ಫಸ್ಟ್ ನನ್ಗೆ ಅನ್ಸಿದ್ದು ಇಷ್ಟೇ ಸರ್, ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದ್ದು ಇವತ್ತು ನಮ್ಮ ದೇಶಕ್ಕೆ. ರಾತ್ರಿ 12 ಗಂಟೆಗೆ 1947 ಸ್ವಾತಂತ್ರ್ಯ ಬಂತಲ್ಲ, ಅದು ಅದು ಸ್ವಾತಂತ್ರ್ಯ ಗಾಂಧೀಜಿ ಅವರು ತಂದುಕೊಟ್ರು. ಮೋದಿ ಅವರು ಇವತ್ತು ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಾನು ಆರ್ಥಿಕ ತಜ್ಞನಲ್ಲ, ಬಟ್ ನಾನು ಒಬ್ಬ ವ್ಯಾಪಾರಸ್ಥ. 1974 ಇಂದ ನಮ್ಮ ಲಹರಿ ಸಂಸ್ಥೆ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದೀವಿ. ನಾನು ಯಾವತ್ತು ಮನೋಹರ್ ನಾಯ್ಡು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೆ, ಇಷ್ಟು ನೀಟಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರಲ್ಲ, ₹1 ಅವಾಯ್ಡ್ ಮಾಡೋದಿಲ್ಲ, ಕಪ್ಪು ಹಣನೇ ನಮ್ಗೆ ಗೊತ್ತಿಲ್ಲ. ನಮ್ಮ ಆಫೀಸ್ ನಲ್ಲಿ ಟೀ ಕಾಫಿ ಸಪ್ಲೈ ಮಾಡ್ತಾರಲ್ಲ, ಅವರು ಕೂಡ ಚೆಕ್ ಬರೀತೀವಿ. ಇಷ್ಟು ನೀಟಾಗಿ ಕಟ್ಕೊಂಡ್ ಬರ್ತಾ ಇದ್ದೀರಲ್ಲ, ಇಷ್ಟು ಕಳದಂದೆ ಮಾಡೋರು ಇದಾರೆ, ಸ್ಕಾಟ್ ಫ್ರೀ ಆಗಿದಾರಲ್ಲ, ಇವತ್ತು ನಮ್ಮ ದೇಶ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಯಾವತ್ತೂ ನಾನು ಕಾಡ್ತಾ ಇದ್ದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ತಕ್ಕ ಉತ್ತರ ಮೂರ್ತಿ ಅವರು ಕೊಟ್ಟಿದ್ದಾರೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ಇವತ್ತು ಜನಸಾಮಾನ್ಯರು ಗಲಿಬಿಲಿ ಆಗಿರ್ಬೋದು. ಯಾಕಂದ್ರೆ ಕಾಮನ್ ಮ್ಯಾನ್ ಗೊತ್ತಿಲ್ಲ, ಕಾಮನ್ ಮ್ಯಾನ್ಗೆ ಏನೂ ಆಗೋದಿಲ್ಲ. ಜನಸಾಮಾನ್ಯರು ಚೆನ್ನಾಗಿ ಇರ್ತಾರೆ. ಕಷ್ಟಪಟ್ಟು ದುಡ್ದವರು ವೈಟ್ ಮನಿಯಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದಾರೋ ಅವ್ರು ಚೆನ್ನಾಗಿ ಇರ್ತಾರೆ. ಯಾರು ಭ್ರಷ್ಟರಿದ್ದಾರೋ ಯಾವುದೇ ಸೆಕ್ಟರ್ ಅಲ್ಲಿ ಆಗಿರ್ಲಿ, ಭ್ರಷ್ಟರಿಗೆ ಇದು ತಕ್ಕ ಪಾಠ ಆಗಿದೆ. ಅಂದ್ರೆ ಆರ್ಥಿಕ ಬದಲಾವಣೆ ಅಂತ ಎಲ್ಲಾ ಸರ್ಕಾರಗಳು ಕೂಡ ಹೇಳ್ತಾ ಇದ್ವು. ಇಂಥ ಒಂದು ದಿಟ್ಟ ನಿರ್ಧಾರವನ್ನ ಇಲ್ಲಿ ತನಕ ತೆಗೆದುಕೊಳ್ಳುವಂತಹ ಧೈರ್ಯ ಯಾರು ಮಾಡಿರಲಿಲ್ಲ. ಎಂಟದೇ ಧೈರ್ಯ ಸರ್, ಇದು ಮುಂದೆ ಅಲ್ಲ. ಇದು ಇದಕ್ಕೆ ಧೈರ್ಯ ಅಂದ್ರೆ ಗಳಿಸ್ಬೇಕು, ಅದು ಮೋದಿ ಅವ್ರಿಗಿದೆ. ಅವರಿಗೆ ನಾನು ಪ್ರಧಾನಮಂತ್ರಿಗಳಾದ ಮೋದಿ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಎಸ್ ಸರ್, ಯಾಕೆ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ನಿಮ್ಮ ಬಳಿ ಬರ್ತೀನಿ ನಾನು. ಇವಾಗ ನಮ್ಮ ಪ್ರತಿನಿಧಿ ಮಲ್ಲೇಶ್ವರಂನಿಂದ ಪವಿತ್ರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಅಲ್ಲೇನಾದ್ರು ಕಂಡು ಬರ್ತಾ ಇದೆಯಾ? ಗೊಂದಲ ಉಂಟಾಗ್ತಾ ಇದೆಯಾ? 500, 1000 ರೂಪಾಯಿ ಮುಖಬೆಲೆ ನೋಟುಗಳನ್ನ ತೆಗೆದುಕೊಳ್ಬೇಕು ಅಂತ ಕೆಲವರು, ತೆಗೆದುಕೊಳ್ಳಬಾರದು ಅಂತ ಕೆಲವರು. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಅಲ್ಲಿನ ಜನ ಹೇಗೆ ಇವತ್ತಿನ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ? ಯಾರನ್ನಾದ್ರೂ ಮಾತನಾಡಿಸಬಹುದಾ ಪವಿತ್ರ ತಾವು? ಖಂಡಿತ ಅರವಿಂದ್, 500 ಹಾಗೂ 1,000 ಮುಖಬೆಲೆಯ ನೋಟು ನಿಷೇಧದ ಬಗ್ಗೆ ಬಹುತೇಕ ಎಲ್ಲ ಕಡೆ ಗಲ್ಲಿಯಲ್ಲೂ ಕೂಡ ಬಿಸಿ ಚರ್ಚೆ ನಡೀತಾ ಇದೆ. ಒಂದಿಷ್ಟು ನೀವು ಹೇಳಿದಾಗೆ ಗೊಂದಲವೂ ಇದೆ. ಯಾಕಂದ್ರೆ ಇದು ದಿಢೀರ್ ನಿರ್ಧಾರ ಆಗಿರೋದ್ರಿಂದ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ದೈನಂದಿನ ಚಟುವಟಿಕೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ 2 ದಿನದ ಅಡಚಣೆ ಆದ್ರೂ ಪರವಾಗಿಲ್ಲ, ಕೆಟ್ಟ ವ್ಯವಸ್ಥೆಯ ವಿರುದ್ಧ ಒಂದು ರೀತಿ ಹೋರಾಟ ಮಾಡ್ದಂಗೆ ಇದು ಸಹಿಸ್ಕೋತೀವಿ ಅನ್ನುವಂತಹ ಮನೋಭಾವನೆಯೂ ಕೂಡ ಜನರ ಬಳಿ ಇದೆ. ಆದ್ರೆ ನೀವು ಹೇಳಿದಾಗೆ ಗೊಂದಲದಲ್ಲಿ ಜನ ಇದ್ದಾರೆ. ದೈನಂದಿನ ಚಟುವಟಿಕೆಗೆ ಒಂದು ರೀತಿ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಒಂದಿಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಏಕಾಏಕಿ ಒಂದು ರೀತಿ ನಿಷೇಧದ ವಿಚಾರ ಬಂತು, ಸೊ ಯಾವ ರೀತಿ ತೊಂದರೆ ಆಗ್ತಾ ಇದೆಯೋ ಅದನ್ನ ಪಾಸಿಟಿವ್ ವೇಲ್ ತಗೋತಾ ಇದೀರೋ, ಗೊಂದಲ ಇದೆಯೋ, ಏನ್ ಹೇಳ್ತೀರಾ? ಈಗ ಹೇಳ್ಬೇಕಂದ್ರೆ ಮೇಡಮ್ ನಮಸ್ಕಾರ. ಈಗ ನಾವು ತಿಂಡಿ ಮಾಡಿದ್ವಿ, 500 ರೂಪಾಯಿ ನೋಟ್ ಕೊಟ್ರೆ ಅವ್ರು ತಗೊಳ್ತಾ ಇಲ್ಲ, ಚೇಂಜೇ ಕೊಡ್ತಾ ಇಲ್ಲ. ಮತ್ತೆ ಮಧ್ಯಾಹ್ನ ಹೇಗೆ ಊಟ ಮಾಡೋದು, ಮತ್ತೆ ಸಾಯಂಕಾಲ ಹೇಗೆ
ನಮಗೆ ತುಂಬ ತೊಂದರೆ ಆಗ್ತಿದೆ. ನಾವು ಜನಸಾಮಾನ್ಯರು, ನಮಗೀಗ ಇಲ್ಲಾಂದ್ರೆ ಒಂದು ವಾರ ಮುಂಚೆನೇ ನಮಗೆ ಹೇಳಬೇಕಾಗಿತ್ತು, ಈ ಥರ ಇದೆ ಅಂದರೆ ನಾವು ಅದಕ್ಕೆ ಏನಾದರೂ ಮಾಡ್ತಾ ಇದ್ದೋ, ಆಲ್ಟರ್ನೇಟ್ ಮಾಡ್ಕೊಳ್ತಾ ಇದ್ದೋ. ದಿಢೀರಂತ ನಿರ್ಧಾರ ತಗೊಂಡ್ರೆ ನಮ್ಗೆ ಕೊಡೋ 10,000 ರೂಪಾಯಲ್ಲಿ 10,000 ರೂಪಾಯಿನ ನಾವು ATM ಇಂದ ತೆಗೆದ್ರೆ ಎಲ್ಲ 500 ರೂಪಾಯಿ ನೋಟ್ ಬಂದಿದೆ. ಈ 500 ರೂಪಾಯಿ ನೋಟ್ನ ನಾವು ಹೇಗೆ ಚಲಾಯಿಸೋದು ನೀವೇ ಹೇಳಬೇಕು. ಇದಕ್ಕೆ ಸರ್ಕಾರ ಏನು ಹೇಳುತ್ತೆ? ನಮಗೆ ಆಗಿರೋ ತೊಂದರೆಗೆ ಇವಾಗ ಅವ್ರ ದುಡ್ಡು ಅವ್ರು ನಮ್ಗೆ ಗೊತ್ತಿರೋದ್ರಿಂದ ಅವ್ರು ನಮಗೆ ತಿಂಡಿ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಚೇಂಜ್ ಕೊಟ್ಟಿಲ್ಲ, ಪರವಾಗಿಲ್ಲ. ಮಧ್ಯಾಹ್ನ ಕೊಡ್ತೀವಿ ಅಂತ ಹೇಳಿದ್ರೆ ಮಧ್ಯಾಹ್ನದೇ 500 ರೂಪಾಯಿ ಕೊಟ್ಟರೆ ಅವ್ರು ತಗೊಳ್ಳಲ್ವಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ಆದ್ರೆ ಒಂದಿಷ್ಟು ಗೊಂದಲಗಳಿದೆ, ಅದನ್ನ ಎಕ್ಸ್ಚೇಂಜ್ ಮಾಡೋದು ಅಂತ ಸಮಸ್ಯೆ ಆಗ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ನಮಗೆ ಇವಾಗ 5,000 ರಿಂದ 10,000 ರೂಪಾಯಿ, 15,000 ರೂಪಾಯಿ, 20,000 ರೂಪಾಯಿ ಇರೋರು ಈಗ ಬ್ಯಾಂಕ್ ಇದ್ರೆ ನಾವು ಬ್ಯಾಂಕಲ್ಲಿ ಹಾಕ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಬೋದು. ಇವಾಗ ಬ್ಯಾಂಕನ್ನು ಕ್ಲೋಸ್ ಮಾಡಿಬಿಟ್ಟು ನಮಗೆ ಈ ತರ ಸಮಸ್ಯೆಯಲ್ಲಿ ಸಿಗಾಕ್ಸಿರೋದು ತುಂಬಾ. ಸರ್, ಈಗ ನೀವೇನ್ ಹೇಳ್ತೀರಾ? ಕೆಲವೊಂದು ಕಡೆ ಅಂದ್ರೆ ಬಸ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಕೆಲವೊಂದು ಕಡೆ ರೈಲ್ವೆ ಕೌಂಟರ್ಗಳಲ್ಲಿ ತಗೋತಾ ಇದ್ದಾರೆ. ಆದ್ರೂ ಕೂಡ ಜನಸಾಮಾನ್ಯರಿಗೆ ಒಂದಿಷ್ಟು ಗೊಂದಲ ಏನಾದ್ರು ಇದೆಯಾ, ಅಥವಾ ನಿಮಗೆ ಏನಾದ್ರು ಸಮಸ್ಯೆ ಆಯ್ತಾ? ಈಗ ಇಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡ್ತಿರೋದ್ರಿಂದ ಲೈವ್ ಸ್ಟೋರಿನೇ ಹೇಳಲ್ಲ ನಾನು. ಲೈವ್ ಸ್ಟೋರಿ ಅಂದರೆ ಮೊನ್ನೆ ನಾನು ಸಿಡಿಗೆ ನಮ್ಮ ಫ್ರೆಂಡ್ ಟಿಕೆಟ್ ಬುಕ್ ಮಾಡಿದ್ದಾರೆ. ರಾತ್ರಿ 9:30 ನಮಗೆ ಈ ಥರ ನೋಟ್ ಮಾರಾಟ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ನಮ್ಮ ಮನೆ ಇರೋದು ಜನತಾ ಬಜಾರ್, ಕತ್ರಗುಪ್ಪೆಯಿಂದ ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ 5,000 ರೂಪಾಯಿ ಜೋಬಲ್ಲಿ ದುಡ್ಡು ಇಟ್ಕೊಂಡು ನಾವು 500 ರೂಪಾಯಿ ನೋಟನ್ನ 100 ರೂಪಾಯಿ ನೋಟು ಮಾಡೋಕ್ಕೆ ಓಡಾಡ್ತಾ ಇದ್ರೆ, ಪೆಟ್ರೋಲ್ ಬಂಕಲ್ಲಿ ಹೋದರೆ 500 ರೂಪಾಯಿಗೂ ಪೆಟ್ರೋಲ್ ಹಾಕಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅರವಿಂದ್ ಒಟ್ಟಾರೆಯಾಗಿ ಏನಂದ್ರೆ ಕೆಲವೊಂದು ಜನರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ಕೂಡ ಬಸ್ ನಲ್ಲಿ ಓಡಾಡೋರಿಗೆ ಅವ್ರಿಗೂ ಕೂಡ ಚಿಲ್ಲರೆ ವಾಪಸ್ಸನ್ನ ಚೇಂಜ್ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳು ಕೂಡ ಲಭ್ಯ ಇಲ್ಲ. ಒಂದಿಷ್ಟು ಗೊಂದಲ, ಒಂದಿಷ್ಟು ಸಮಸ್ಯೆಗಳು ದೈನಂದಿನ ಚಟುವಟಿಕೆಗೆ ಜನಸಾಮಾನ್ಯರಿಗೆ ಆಗಿದೆ. ಅರವಿಂದ್. ಎಸ್ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಜ, ಗೊಂದಲ ಸ್ವಲ್ಪ ಸಮಸ್ಯೆ ಆಗಿದೆ. ಈ ಸಮಸ್ಯೆಯ ಅರಿವು ಸರ್ಕಾರಕ್ಕಿಲ್ಲ ಅಂತ ಅಲ್ಲ, ಸರ್ಕಾರಕ್ಕೆ ಇದ್ರ ಬಗ್ಗೆ ಅರಿವಿದೆ. ಅದಕ್ಕೋಸ್ಕರ ಕೆಲವೊಂದು ಬದಲಾವಣೆಗಳನ್ನ ತರೋದಕ್ಕೆ ಅಂತ ಹೊರಟಿದ್ದಾರೆ. ಕೆಲವು ರೀತಿ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ನಿಜ, ಒಂದು ದೇಶದ ಆರ್ಥಿಕ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು, ಕಪ್ಪು ಹಣವೆಲ್ಲವೂ ಕೂಡ ಮರಳಿ ನಮ್ಮ ದೇಶಕ್ಕೆ ಬರಬೇಕು ಅಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಾಗ ಇಂಥ ಸಣ್ಣ ಪುಟ್ಟ ಗೊಂದಲಗಳು ಸಹಜ. ಆದರೆ ಅದು ತಾತ್ಕಾಲಿಕ, ಕ್ಷಣಿಕ ಅಷ್ಟೇ. ಕೆಲವು ದಿನಗಳಲ್ಲಿ ಈ ಸಮಸ್ಯೆಗಳೆಲ್ಲ ಬದಲಾಗುತ್ತೆ. ಎಸ್, 500,000 ಹರೋಹರ ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳ ಜೊತೆ ನಾನು ಮಾತನಾಡ್ತಾ ಇದ್ದೆ, ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ನಾನು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಧಾರವಾಡದಲ್ಲಿ ನಮ್ಮ ಪ್ರತಿನಿಧಿ ಜಾವೇದ್ ಅದೋನಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಾವೇದ್, ಧಾರವಾಡದಲ್ಲಿ ಅಂದ್ರೆ ನಿನ್ನೆ ತೆಗೆದುಕೊಂಡಂತಹ ಈ ನಿರ್ಧಾರ, 500,000 ರೂಪಾಯಿ ಮುಖಬೆಲೆಯ ನೋಟುಗಳ ಚಲಾವಣೆ ಇಲ್ಲ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಧಾರವಾಡದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಜನರಲ್ಲಿ ಜಾಗೃತಿ ಮೂಡ್ತಾ ಇದೆಯಾ, ಹೇಗೆ ಅದೋನಿ? ನಿಜವಾಗ್ಲೂ ಅರವಿಂದ್, ಏನಂತ ಹೇಳಿದ್ರೆ ಕಳೆದ ರಾತ್ರಿ ಏನು ಏಕಾಏಕಿ ಒಂದು ನಿರ್ಧಾರ ಏನು ಬಂತು, ನಂತರ ಏನಂತ ಹೇಳಿದ್ರೆ ಧಾರವಾಡದ ಬಹುತೇಕ ATMಗಳಲ್ಲಿ ಏನು ಜನರು ಪಾಳೆ ಹಚ್ಚುವ ಮೂಲಕ ಹಣವನ್ನು ಸ್ವಲ್ಪ ಜನ ಹಣವನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ, ಇನ್ನೂ ಸ್ವಲ್ಪ ಜನ 500,000 ನೋಟನ್ನು ಜಮಾವಣೆ ಮಾಡಲಿಕ್ಕೆ ATMಗೆ ಹೋದರು. ಇವಾಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ಏನಂತ ಹೇಳಿದ್ರೆ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಯಾವುದೇ ಕಡೆ ಹೋದ್ರೆ ಅಂತ ಹೇಳಿದ್ರೆ ಅವರಿಗೆ ಚಿಲ್ಲರ ಸಿಗ್ತಾ ಇಲ್ಲ. 500 ನೋಟು ಕೊಟ್ಟರೆ 500 ರೂಪಾಯಿ ಪೆಟ್ರೋಲ್ ಸಂಪೂರ್ಣವಾಗಿ ಹಾಕೊಳ್ಬೇಕು. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ವಾಪಸ್ ಕೊಡ್ಲಿಕ್ಕೆ ಚಿಲ್ಲರೆ ಇಲ್ಲದೆ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನರಲ್ಲಿ ಬಹುತೇಕ ಜನರಲ್ಲಿ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಗೃತಿ ಮೂಡಿದೆ ಅಂತ ಹೇಳ್ಬೋದು. ಅರವಿಂದ್. ಎಸ್, ಥ್ಯಾಂಕ್ ಯು ಜಾವೇದ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಬಳ್ಳಿನಲ್ಲಿ ನಮ್ಮ ಪ್ರತಿನಿಧಿ ನವೀನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಹುಬ್ಬಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕೆಂದ್ರೆ ನಮ್ಮ ರಾಜ್ಯದ ಒಂದು ರೀತಿ ಆರ್ಥಿಕ ಕೇಂದ್ರ ಅಂತಾನೆ ಹೇಳಲಾಗುತ್ತೆ ಹುಬ್ಬಳ್ಳಿಯನ್ನ. ಅಲ್ಲಿ ವ್ಯಾಪಾರ ವಹಿವಾಟು ಜನರಲ್ಲಿ ಈ ವಿಚಾರವಾಗಿ ಜಾಗೃತಿ ಮೂಡಿದೆಯಾ, ಅಥವಾ ಇನ್ನೂ ಗೊಂದಲಗಳಿದೆಯಾ? 500,000 ತಗೋಬೇಕಾ ಬೇಡವಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ ನವೀನ್? ಖಂಡಿತ ವಾಣಿಜ್ಯ ನಗರಿಯ ಏನು ಒಂದು ನಾವು ಇವಾಗ ಇರೋದಂತ ಪ್ರದೇಶ ವಾಣಿಜ್ಯ ನಗರಿಯ ಒಂದು ಮಾರುಕಟ್ಟೆ ಪ್ರದೇಶ ಇದಾಗಿದೆ. ಈ ಮಾರುಕಟ್ಟೆ ಪ್ರದೇಶವನ್ನೇ ನೋಡಿದ್ರೆ ಗೊತ್ತಾಗುತ್ತೆ 1000 ಮತ್ತು 500 ನೋಟಿನ ಒಂದು ಎಫೆಕ್ಟ್ ಹೇಗಿದೆ ಅಂತ. ಯಾಕಂತಂದ್ರೆ ಬೆಳಗಿನ 6 ಗಂಟೆಯಿಂದಲೇ ಈ ಒಂದು ಮಾರ್ಕೆಟ್ ಪ್ರಾರಂಭ ಆಗುತ್ತೆ. ಈ ಮಾರ್ಕೆಟ್ ನಲ್ಲಿ ಬೆಳಗಿನ 6 ಗಂಟೆಯಿಂದಲೇ ಸಾವಿರಾರು ಏನು ವ್ಯಾಪಾರಸ್ಥರು ಬಂದು ವ್ಯಾಪಾರ ವಹಿವಾಟನ್ನ ಮಾಡ್ತಾರೆ. ಆದ್ರೆ ಇವತ್ತು ಪರಿಸ್ಥಿತಿ ತುಂಬಾ ವಿಭಿನ್ನವಾಗಿರುವಂತದ್ದು. ಯಾಕಂತಂದ್ರೆ ವ್ಯಾಪಾರಸ್ಥರು ಕೂಡ ಏನು ಗಿರಾಕಿ ಕಸ್ಟಮರ್ಗಳಿಲ್ಲದೆ ಏನೊಂದು ಬಿಕೋ ಅಂತ ಇರುವಂತದ್ದು. ಇಲ್ಲಿನ ವ್ಯಾಪಾರಸ್ಥರನ್ನೇ ಕೇಳಿದ್ರೆ ಹೇಗಿದೆ ವ್ಯಾಪಾರ ಅನ್ನೋದನ್ನ ಕೇಳೋದಾದ್ರೆ, ಸರ್ ಹೇಗಿದೆ ವ್ಯಾಪಾರ? ಪ್ರತಿದಿನ ಇಷ್ಟೊತ್ತಿಗೆ ಗ್ರಾಹಕರು ಬರ್ತಿದ್ರ ಹೇಗೆ? ದಿನ 4,000-5,000 ರೂಪಾಯಿ ವ್ಯಾಪಾರ ಆಗ್ತಿತ್ತು ಸರ್. ಈಗ ಇನ್ನೂ ಮಟ್ಟ ಏನಾಗಿಲ್ಲ ಸರ್. ಬೇಕಿದ್ರೆ ಡ್ರೋನ್ ಓಪನ್ ಮಾಡ್ರಿ, ಏನು ನೋಡ್ರಿ 100 ರೂಪಾಯಿ ವ್ಯಾಪಾರ ಬಿಟ್ಟು ಏನು ಮಾಡಿಲ್ಲ ಸರ್. ಮತ್ತೆ ಏನಿಲ್ಲ ನೋಡಿದ್ರಾಗ ಏನಿಲ್ಲ ಸರ್. ದಿನ 4,000-5,000 ರೂಪಾಯಿ ವ್ಯಾಪಾರ ಮಾಡ್ತಿದ್ವಿ, ಇವತ್ತು ಏನಿಲ್ಲ ಸರ್.
ಭಾಳ ಲಾಸ್ ಐತಿ ಪಬ್ಲಿಕ್ ರೊಕ್ಕ ಇಲ್ಲ ಸರ್ ಅದ್ರ ಸಂಬಂಧ ಎಲ್ಲ 500 ನೋಟ್ ಸಂಬಂಧ ಬರೋ ತೋರ್ಸೋ ಸಂಬಂಧ ಇದು ಏನು ಒಂದು ವರ್ತಕರ ಪರಿಸ್ಥಿತಿ ಆದ್ರೆ ಇಲ್ಲಿನ ಗ್ರಾಹಕರ ಪರಿಸ್ಥಿತಿ ತೋರಿಸೋದಾದ್ರೆ ಇಲ್ಲಿ ಬಂದಂತ ಗ್ರಾಹಕರು ಕೂಡ ತುಂಬಾನೇ ಚಿಲ್ಲರೆಗೋಸ್ಕರ ಪರದಾಡ್ತಾ ಇದಾರೆ. ಸರ್ ಎಷ್ಟು ಗಂಟೆಗಿಂತ ಬಂದ್ರಿ, ಏನು ಸಮಸ್ಯೆ? ಇಲ್ಲಿ ರಕ್ತ ಚೆಕಪ್ ಮಾಡಕ್ ಬಂದಿದ್ದೀನಿ ಕೆಮ್ಸ್ಲಿಂದ. ಏನ್ ಸರ್ ರಕ್ತ ಚೆಕಪ್ ಮಾಡಿದ್ರೆ ಇಲ್ಲಿ ಯಾರು ನೋಟು ನಡೀತಾ ಇಲ್ಲ. ನಾವು ಒಂದೊಂದು ತಿಂಗಳಾತಿ ಈಗ ಅಲ್ಲಿ ಅಡ್ಮಿಟ್ ಆಗಿ ಈಗ ಇಲ್ಲಿ ಏನಾದ್ರು ನಾವು ದಿವಸ ಬಂದು ಇಲ್ಲಿ ಹಣ್ಣು ಹಂಪ್ಲ ಎಲ್ಲ ಅಲ್ಲೇ ತಗೊಂಡು ಕೆಮ್ಸಿ ಒಳಗೆ ಇದು ಮಾಡ್ತೀರಿ. ಈಗ ಬೆಳಗ್ಗಿದ್ದು ನಾನು ರಕ್ತ ಚೆಕಪ್ ಮಾಡಕ್ ಬಂದಿನಿ, ಚಿಲ್ಲರ ಇಲ್ಲ ಅಂತೇಳಿ ಚಿಲ್ಲರಕ್ಕೆ ಬಂದು ಹಣ್ಣು ಹಂಪ್ಲ ತಗೊಂಡು ಹೋಗ್ಬೇಕಂದ್ರೆ ಪರಿಸ್ಥಿತಿ ಗಂಭೀರ ಐತ್ರಿ. ನನ್ನ ಕಡೆ 500 ರೂಪಾಯಿ ನೋಟ್ ಬಿಟ್ಟು 5,000 ಬಿಟ್ರೆ ನಮ್ಮ ಕಡೆ 100 ರೂಪಾಯಿ ನೋಟ್ ಒಂದಿಲ್ಲ. ನಮ್ಮ ಪರಿಸ್ಥಿತಿ ಗಂಭೀರ ಐತ್ರಿ, ನಮ್ಗೆ ಗೊತ್ತಿಲ್ಲ. ಇಷ್ಟು ದಿನ ಅಲ್ಲ ತೆಗಿಸಿದ್ರೇನ್ರಿ ನಮ್ಮ ಪರಿಸ್ಥಿತಿ. ಈಗ ದವಾಖಾನಿಗೆ ಅಡ್ಮಿಟ್ ಆಯ್ತಾನೆ, ಮಗಂದು ಆಪರೇಷನ್ ಮಿಟ್ಟು ಓಡ್ ಬಂದೆ ನಾನು. ಇಲ್ಲಿ ರಿಕ್ಷಾ ಮಾಡ್ಕೊಂಡು ಗ್ರಾಹಕರು ಆಲ್ಮೋಸ್ಟ್ ಅಲ್ಲಿ ಬೆಳಿಗ್ಗೆಯಿಂದಾನೆ ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಂದಂತ ಪರಿಸ್ಥಿತಿಯಲ್ಲೂ ಚಿಲ್ಲರೆ ಇಲ್ಲ, ನಿಮ್ಮ ಹತ್ರ ಕೊಡೋಕೆ ಚಿಲ್ಲರೆ ಇಲ್ಲ, ಅವ್ರ ಹತ್ರನೂ ದುಡ್ಡಿಲ್ಲ. ಹೇಗಿದೆ ಪರಿಸ್ಥಿತಿ ಎಲ್ಲ? ಹೇಗೆ ಮಾಡ್ಬೇಕಂತೇಳಿ ನಮಗೆ ಗೊತ್ತಾಗಲ್ದು. ಇದು ಈಗ ಯಾರಿಗೆ ಹೇಳ್ಬೇಕಂದ್ರೂ ಗೊತ್ತಾಗಲ್ದು. ಗೌರ್ಮೆಂಟ್ ಈ ತರ ಮಾಡಿದೆ, ಚೆನ್ನಾಗಿ ಮಾಡಿದೆ, ಹಾಗೇನಿಲ್ಲ, ಮಾಡಿದ್ದು ಚೆನ್ನಾಗಿದೆ. ಆದ್ರೂ ಆಲ್ಮೋಸ್ಟ್ 100 ನೋಟ್ ಕೊಟ್ಟರೆ ಮಾಡಿದಿದ್ರೆ ಒಂದು ಮಾತು ಬೇರೆ ಇತ್ತು. ಈಗೇನಾದ್ರು ಮಾಡಿಲ್ಲ ಅವರು, ಚಿಲ್ಲರ ಅಭಾವ ಟೋಟಲ್ ಇಲ್ಲ ಇಲ್ಲಿ. ಇಲ್ಲಿನ ಗ್ರಾಹಕರು ಮತ್ತು ವರ್ತಕರ ಪರಿಸ್ಥಿತಿ, ಸರ್ಕಾರ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಈ ಒಂದು ಏನೊಂದು 1000 ನೋಟು ಮತ್ತೆ 500 ನೋಟನ್ನ ಹಿಂಪಡೆದಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು ಅನ್ನೋದು ಇಲ್ಲಿನ ಜನರ ಪ್ರತಿಕ್ರಿಯೆ. ಅರವಿಂದ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ. ನಿಜ, ಜನಸಾಮಾನ್ಯರನ್ನ ನಾವು ಮಾತನಾಡಿಸಿದಾಗ ಹಾಸ್ಪಿಟಲ್ ದುಡ್ಡು ಇಸ್ಕೋತಾ ಇಲ್ಲ, ಆಟೋದವ್ರು ಚೇಂಜ್ ಕೊಡ್ತಾ ಇಲ್ಲ, ತರಕಾರಿ ತಗೊಳಕ್ಕಾಗ್ತಿಲ್ಲ, ಹೂ ತಗೊಳಕ್ಕಾಗ್ತಿಲ್ಲ. ಎಸ್, ಈ ಸಮಸ್ಯೆಗಳೆಲ್ಲವೂ ಕೂಡ ಉದ್ಭವ ಆಗುವಂಥವೇ. ಆದರೆ ನಾನು ಆವಾಗಲೇ ಹೇಳಿದಂತೆ ಇದು ಕ್ಷಣಿಕ, ತಾತ್ಕಾಲಿಕ. ಕೇವಲ 1-2 ದಿನಗಳಲ್ಲಿ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ. ಮತ್ತೊಬ್ಬರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞರು ವಿಜಯ್ ರಾಜೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವಿಜಯ್, ಈ ಒಂದು ಗೊಂದಲ ಜನಸಾಮಾನ್ಯರಲ್ಲಿ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಜಾಗದಿಂದ ಉತ್ತರವನ್ನು ಕೊಡ್ತಾ ಇದ್ರು. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ. 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನೆನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.